ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಮತ್ತೆ ಇವಾಗ ಸ್ವಲ್ಪ ಸ್ಟಾಕ್ ಬಂತು, ಹಾಗಾಗಿ ಸ್ಟಾಕ್ ಓಪನ್ ಮಾಡ್ತಾ ಇದ್ದೀನಿ. ಸಾರಿ, ಹೊಸ ಸ್ಟಾಕು ಇವಾಗ ಜಸ್ಟ್ ಬಂತು, ಹಾಗಾಗಿ ನಿಮಗೂ ಓಪನ್ ಮಾಡಿ ತೋರಿಸೋಣ ಅಂತ ಅನಿಸ್ತಾ ಇದ್ದೀನಿ. ನೋಡಿ, ಒಂದೊಂದು ಕಲರು ಕೂಡ ತುಂಬಾ ಚೆನ್ನಾಗಿದೆ. ಸೀರೆ ಎಲ್ಲ ಪರ್ಚೇಸ್ ಮಾಡೋರಿಗೆ ಬೈ ಒನ್ ಗೆಟ್ ಒನ್ ಸ್ಯಾರೀಸ್ ಇದೆ. ಒಂದೊಂದು ಕಲರು ಕೂಡ ತುಂಬಾನೇ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿ. ಈ ಕಲರ್ಸ್ ಇದೆ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ ಈ ಸ್ಯಾರಿನೂ ಕೂಡ. ಯಾಕೆ ಇವರು ಇಷ್ಟು ಸಪ್ಪಗಿದ್ದಾರೆ, ಸಪ್ಪಗೆ ಮಾತಾಡ್ತಿದ್ದಾರೆ ಅಂತ? ಏನೂ ಆಗಿಲ್ಲ, ಸ್ವಲ್ಪ ಬೇಜಾರಾಯ್ತು. ಏನಪ್ಪ ಬೇಜಾರು ಅಂತ ಅಂದ್ರೆ, ಒಂದ್ ಮಗು ಫೋಟೋನ ನೋಡಿ ನಂಗೆ ಬೇಜಾರಾಯ್ತು. ಆಡ್ಕೊಂಡು ಓಡಾಡ್ಕೊಂಡು ಇದ್ದಂತ ಮಗು ಸಡನ್ ಆಗಿ ಕೋಮಾಗೋಗಿ ಹುಷಾರ್ ತಪ್ಪಿದಾಗ ನಿಜವಾಗ್ಲೂ ಅವ್ರ ಮನೆಯವ್ರು ಹೇಗ್ ಸಹಿಸ್ಕೊಂಡಿದ್ದಾರೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಅದೆಲ್ಲ ನೋಡಿ ನನಗೂ ಕೂಡ ತುಂಬಾ ಬೇಜಾರಾಯ್ತು. ಮಗು ಬೇಗ ಹುಷಾರಾಗ್ಲಿ ಅಂತ ರಾಯರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೀನಿ. ನಮ್ಮ ಮನೇಲಿ ನಮ್ಮ ರಾಘವೇಂದ್ರನ್ಗೆ ಹುಷಾರಿರ್ಲಿಲ್ಲ. ಆ ಟೈಮಲ್ಲಿ ನಮ್ಗೆ ಹೆಂಗೆ ಅಳು ಬರ್ತಿತ್ತು ಅಂದ್ರೆ, ಮೂಕ ಪ್ರಾಣಿ ನಾವು ಸಾಕಿದ್ದು ಅದೇ ತಾನೇ ಒಂದೆರಡು ತಿಂಗಳಾಗಿತ್ತು. 2 ತಿಂಗಳಲ್ಲೇ ನಮ್ ರಾಘುಗೆ ಕಂಪ್ಲೀಟು ಹುಷಾರ್ ತಪ್ಪಿಬಿಟ್ಟ. ತಿಂಗಳು ಹಾಸ್ಪಿಟ್ಲಿಗೆಲ್ಲ ಅವನ್ನ ಕರ್ಕೊಂಡೋಗಿ ಕರ್ಕೊಂಬರ್ತಿದ್ದೆ ಡೈಲಿ. ಆದ್ರೆ ಒಂದೂವರೆ 2 ತಿಂಗಳು ಪುಟ್ಟು ನಾಯಿ ಮರಿಗೆ ಅಷ್ಟು ನೋವಾದಾಗ ನಾವೆಷ್ಟೆಲ್ಲ ಸಂಕಟ ಪಟ್ವಿ. ಆದ್ರೆ ಎತ್ತು ತಾಯಿ ತಾನು ಹೊಟ್ಟೆಲಿ ಹುಟ್ಟಿದಂತ ಮಗು ಇವತ್ತು ಮಾತಾಡ್ತಿಲ್ಲ, ಕತೆ ಆಡ್ತಿಲ್ಲ. ಹಾಸ್ಪಿಟ್ಲಲ್ಲಿ ಹಂಗಿದ ನೋಡಿ ನಂಗೆ ನಿಜವಾಗ್ಲೂ ಬೇಜಾರಾಯ್ತು. ಯಾವ ತಾಯಿಗೂ ಬೇಡ ಅಂತ ಒಂದು ನೋವು ಅಂತ ಅನ್ಸ್ಬಿಡ್ತು. ಆ ಮಗು ಬೇಗ ಹುಷಾರಾಗ್ಲಿ ಅಂತ ನಾನು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ, ಎಲ್ಲಾ ದೇವರು ಅವನನ್ನ ಕಾಪಾಡ್ಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಎಂತ ಶತ್ರುಗೂ ಕೂಡ ಬೇಡ ಅಂತ ನೋವು ಅಂತ ಇದು. ಹಾಗಾಗಿ ಸ್ವಲ್ಪ ಬೇಜಾರಾಯ್ತಷ್ಟೆ. ಇದರಲ್ಲಿ ಯಾವುದಾದ್ರೂ ಸ್ಯಾರಿನ ನೀವು ಪರ್ಚೇಸ್ ಮಾಡಿ, ನಿಮಗೆ 100 ರೂಪಾಯಿ ಡಿಸ್ಕೌಂಟ್ನ ಮಾಡಿಕೊಡ್ತೀನಿ. ನಿಮ್ಗೆ ಯಾವುದಾದ್ರೂ ತಗೊಳ್ಳಿ, ಇದರಲ್ಲಿ 100 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇವತ್ತು. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಷ್ಟೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ. ತುಂಬಾ ಜನ ಕೇಳ್ತಾ ಇದ್ರಿ ಬ್ಲ್ಯಾಕ್ ರೆಡ್ ಅಲ್ಲಿ ಸ್ಯಾರಿ ಬೇಕು ಅಂತ, ಹಾಗಾಗಿ ಬ್ಲ್ಯಾಕ್ ಕಲರು ಮತ್ತೆ ರೆಡ್ ಕಲರು ಎರಡೂ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಈ ಸ್ಯಾರಿನೂ ಕೂಡ ನೀವು ಬುಕ್ ಮಾಡ್ಕೋಬಹುದು. ರೆಡ್ಡು ಇದೆ, ಬ್ಲ್ಯಾಕು ಇದೆ. ಥ್ಯಾಂಕ್ ಯು.